75 ಡೇಸ್ ಆರ್ಡ್ ಚಾಲೆಂಜ್ ದಿನ 9. ಸೊ ಡೇ 8 ವೀಡಿಯೋನ 6:51 ಆಗಿದೆ. ಈಗ ಯಾಕೆ ಆಗ್ತಿದೆಯಾ ಗುರು ಅಂತೀರಾ? ಸೊ ಡೇ 8 ಫುಲ್ ಟ್ರ್ಯಾಜಡಿ ಆಗಿಬಿಟ್ಟೈತಿ. ಯಾಕೆಂತಂದರೆ ರಾತ್ರಿ ಎಡಿಟ್ ಮಾಡಿಟ್ಟಿದ್ದೆ ವೀಡಿಯೋನ. ಆ ಎಡಿಟ್ ಮಾಡಿರೋ ವೀಡಿಯೋ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ಮತ್ತೆ ಬೆಳಿಗ್ಗೆ ಎದ್ದು ಮತ್ತೆ ಎಡಿಟ್ ಮಾಡೋ ಅಷ್ಟೊತ್ತಿಗೆ 6:35 6:40 ಆಗ್ಬಿಡ್ತು. ಅದಕ್ಕಾಗಿಯೇ ಇನ್ನೂ ಅಪ್ಲೋಡಿಗೆ ಹಾಕಿದ್ದೀನಿ. ಇದು ಇವಾಗ ಅಪ್ಲೋಡ್ ಆದಮೇಲೆ ಇದನ್ನ ಪಬ್ಲಿಷ್ ಮಾಡಬೇಕು. ಇವತ್ತಿನ ಡೇ ವರ್ಕೌಟ್ ಕೂಡ ಬೆಳಿಗ್ಗೆ ಮಾಡಲ್ಲ. ಇವತ್ತಿನ ಡೇ ವರ್ಕೌಟ್ ಸಂಜೆ. 3 hours later. 75 ಡೇಸ್ ಆರ್ಡ್ ಚಾಲೆಂಜ್ ದಿನ 9ನೇ ದಿನ. ಸೊ ಇವತ್ತು ವರ್ಕೌಟ್ ಮಾಡಿಲ್ಲ, ಬೆಳಿಗ್ಗೆ ವರ್ಕೌಟ್ ಮಾಡಿಲ್ಲ. ಇವತ್ತು ಸಾಯಂಕಾಲ ವರ್ಕೌಟ್ ಮಾಡಬೇಕು. ಯಾಕೆಂದರೆ ಬೆಳಿಗ್ಗೆ ವೀಡಿಯೋ ಹಾಕೋ ಅಷ್ಟೊತ್ತಿಗೆ 7:30 7:45 ಆಗ್ಬಿಡ್ತು. ಆವಾಗ ಬಿಸಿಲು ಅಂದರೆ ಬಿಸಿಲು, ಅವಾಗ ವರ್ಕೌಟ್ ಮಾಡೋಕ್ಕಾಗಲ್ಲ. ಸೊ ಮಾಡಿದರೆ ಬೆಳಿಗ್ಗೆ ಬೇಗ ಶುರು ಮಾಡಬೇಕು, ಬೇಗ ಎಂಡ್ ಮಾಡಬೇಕು. 8 ಗಂಟೆಗೆಲ್ಲ ಆಗೋದೇ ಇಲ್ಲ ಬಿಡ್ರಿ. 8 ಗಂಟೆಗೆ ಫುಲ್ಲು ಬಿಸಿಲಾಗ್ಬಿಡುತ್ತೆ. ಸೊ ಏನಿದ್ರು 7:30 ಒಳಗೆ ಮುಗಿಸ್ಕೊಂಡ್ಬಿಡ್ಬೇಕು ವರ್ಕೌಟು. ಸೊ ಅದಕ್ಕಾಗಿಯೇ ಇವತ್ತು ಸಂಜೆ ವರ್ಕೌಟ್ ಮಾಡ್ಬೇಕಂತಿದ್ದೀನಿ. ಇದು ಡೇ 9ನ ಫೋಟೋ. ಮತ್ತೆ ದೋಸೆ ತಿಂದೆ ಬೆಳಿಗ್ಗೆ. 2 hours later. ಸಮಯ 1:30. ಎಷ್ಟು ಬಿಸಿಲು ಐತಂದರೆ ಫುಲ್ಲು ಬಿಸಿಲು. ಇವತ್ತಂತೂ ಬಿಸಿಲಲ್ಲಿ ಮೆಕ್ಕೆಜೋಳ ತಿಂತಾಯಿದ್ದೀನಿ, ಬೇಸಿರುವಂಥ ಮೆಕ್ಕೆಜೋಳ. ಇವತ್ತಂತೂ ಫುಲ್ಲು ಬಿಸಿಲು. ಇದೇನು ಬಿಜಾಪುರ, ಬೀದರ್, ಉತ್ತರ ಕರ್ನಾಟಕ ಸೈಡ ಏನು ಇದು ದುರ್ಗನ ಅಂತ ಕನ್ಫ್ಯೂಸ್ ಆಗಿಬಿಡತ್ತೆ. ಅಷ್ಟು ಬಿಸಿಲು ಇವತ್ತು ನೋಡ್ರಿ. ಹತ್ತಿ ಒಣಗಾಕಿದ್ದಾರೆ ಬಿಸಿಲಿಗೆ. ಫುಲ್ಲು ಬಿಸಿಲು ಇವತ್ತು. ಸಮಯ 2:15. ಇವಾಗ ವಿಡಿಯೋ ಎಡಿಟ್ ಮಾಡ್ತಿದ್ದೀನಿ. ಯಾವ ವಿಡಿಯೋ ಅಂತಂದರೆ ಒಂದು ರೀಲ್ಸು, ರೆಡ್ಮಿ ಫೋನ್ ಬಗ್ಗೆ ಒಂದು ರೀಲ್ಸ್ ಮಾಡಿದ್ದೀನಿ. ಆ ರೀಲ್ಸ್ನ ಎಡಿಟ್ ಮಾಡ್ತಿದ್ದೆ. ಸೊ ತುಂಬ ಎಡಿಟ್ ಮಾಡ್ತಿದ್ದೀನಿ. ಅದನ್ನು ಯಾವ ಮುಗಿತಿತ್ತು ಗೊತ್ತಿಲ್ಲ. ಸದ್ಯಕ್ಕೆ 1 ಲೀಟ್ರ್ ನೀರು ಕುಡ್ದಿದ್ದಾಯಿತು. ಇವತ್ತು ಬೇರೆ ಬಿಸಿನೀರು ಬೇರೆ ಕುಡ್ದಿಲ್ಲ. ಹಂಗಾಗಿ ಈ 1 ಲೀಟ್ರ್ ಇವತ್ತಿನ್ನು ಕುಡ್ದಿರೋದು. ಮಧ್ಯಾಹ್ನ ಉಪ್ಪಿಟ್ಟು ತಿಂದೆ, ಆದರೆ ಫೋಟೋ ಡಿಲೀಟ್ ಆಗಿದೆ. ಸಮಯ 4:20. ಇವಾಗಿನ್ನು ಜಸ್ಟ್ ರೆಡ್ಮಿ ಫೋನ್ ಅನ್ನೋದೊಂದು ರೀಲ್ಸ್ನ ಮಾಡಿದ್ದೀನಿ. ಸೊ ರೆಡ್ಮಿ ಫೋನ್ಸ್ ಬಗ್ಗೆ ಆ ರೀಲ್ಸ್ನ ಹೆಂಗೆ ಎಡಿಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ತಡ್ರಿ ನಿಮಗೆ. ಜನ ಎಡಿಟಿಂಗ್ ಈಸಿ ಅಂತಿರ್ತಾರೆ, ಅವರಿಗಾಗಿ ಇದನ್ನು ಸ್ವಲ್ಪ ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ಈ ವಿಡಿಯೋ ಎಡಿಟಿಂಗಲ್ಲಿ ಎಷ್ಟು ಲೇಯರ್ಸು, ಎಷ್ಟು ಕಟ್ ಮಾಡಿದ್ದೀನಿ, ಎಷ್ಟು ಕಟ್ಸ್ ಇದಾವೆ ಅಂತಂದು ಸ್ವಲ್ಪ ಹಂಗೆ ನೋಡ್ರಿ. ಇಲ್ಲಿ ನೋಡ್ರಿ, ಇವು ಫೋಟೋಗಳು. ಸೊ ಫೋಟೋಗಳು ಬರ್ತಾವಲ್ಲ ಮೊಬೈಲ್ ಕಂಪ್ನಿ, ಆ ಫೋಟೋಗಳು. ಇನ್ನು ಕಟ್ಸ್ ನೋಡ್ರಿ ಎಷ್ಟಿದಾವೆ, ಬರೀ ಕಟ್ಸೇ ಇದಾವೆ. ಇದ್ರಾಗ ಒಂದು 25 ಕಟ್ಗಳೇ ಇದಾವೆ. ಸೊ ಇಲ್ಲಿ ನೋಡ್ರಿ, ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ನಿಮಗೆ. ಈ ವಿಡಿಯೋ ಟೈಮ್ ಲೈನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏನೇನಿದೆ ಈ ವಿಡಿಯೋದಲ್ಲಿ ಅಂತಂದು. ಸೊ ಫುಲ್ಲು ಹೈ ಲೆವೆಲ್ ಎಡಿಟಿಂಗ್ ಮಾಡಿದ್ದೀನಪ್ಪ. ಇದೇನು ರೀಚ್ ಆಗುತ್ತೋ ಹೆಂಗೋ ಗೊತ್ತಿಲ್ಲ. ಸೊ ತುಂಬ ಜನ ಹೇಳ್ಬೋದು ಈಸಿ ಹಂಗೆ ಹಿಂಗೆ ಅಂತ, ಮಾಡ್ದವನಿಗೆ ಗೊತ್ತದು. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಈ ಶಾರ್ಟ್ಸ್ಗೆ ಒಂದು ಲೈಕ್ ಕೊಡ್ರಪ್ಪ. ಸೊ ಇಲ್ಲಿ ಆಡಿಯೋ ಕೂಡ ಅಷ್ಟೇ, ಆಡಿಯೋ ಕೂಡ ತೋರಿಸ್ತೀನಿ ತಡ್ರಿ. ಎಷ್ಟು ಲೇಯರ್ಸ್ ಹಾಕಿದ್ದೀನಿ ನೋಡ್ರಿ ಆಡಿಯೋದಲ್ಲಿ. ಸೊ ಅನ್ಕೋಬೋದು ಇದೇನು ಈಸಿ ಐತೆ ಅಂತಂದು, ಅದರಲ್ಲಿ ಶಾಕ್ ಆಗಿರೋದು. ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು, ಈಗ ಬೇರೆ ಚಾರ್ಜ್ ಬೇರೆ ಹೋಯ್ತು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಇದೆಲ್ಲ ಇದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಇದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಮತ್ತು ಎಫೆಕ್ಟ್ಗಳು. ಸೊ ನಗೋ ಎಫೆಕ್ಟು, ಅವನ್ನೆಲ್ಲ ಎಫೆಕ್ಟ್ಗಳು ಕೂರಿಸ್ಬೇಕಾ. ಸೊ ಎಫೆಕ್ಟ್ ಹಾಕಿದ್ದೀನಿ. ಅದಾದ ನಂತರ ಇನ್ನು ಇದಕ್ಕೆ ಇದು ಎಫೆಕ್ಟ್ಗಳು, ಆಮೇಲೆ ಆಡಿಯೋ ಎಫೆಕ್ಟ್ಗಳು. ಇನ್ನು ಓವರ್ಲೇಗಳಂತೂ ಕೆಳಕ್ಕೆ ಹೋಗ್ಬೇಡ್ರಿ, ಮಸ್ತ್ ಓವರ್ಲೇ ಹಾಕಿದ್ದೀನಿ. ಓವರ್ಲೇಗಳು ನೋಡ್ತಾ ಇರ್ಬೋದು ಇಲ್ಲಿ, ಓವರ್ಲೇ ಎಷ್ಟು ಹಾಕಿದ್ದೀನಿ ಅಂತಂದು. ಸೊ ಇವನ್ನೆಲ್ಲ ಇವು ಗೊತ್ತಿಲ್ದವ್ರಿಗೆ ಏನು ಅರ್ಥ ಆಗಲ್ಲ ಇವು, ಅದನ್ನೆಲ್ಲ ಮಾಡಿದವ್ರಿಗೆ ಗೊತ್ತು. ಸೊ ಫೈನಲಿ ಹೆಂಗ ಮಾಡಿ ಒಂದು ರೆಡ್ಮಿ ಫೋನ್ ಬಗ್ಗೆ ಒಂದು ರೀಲ್ಸ್ನ, ಫನ್ನಿ ರೀಲ್ಸ್ನ ಮಾಡಿದ್ದೀನಪ್ಪ. ನೋಡಿ, ಈ ರೀಲ್ನ ಲೈಕ್ ಕೊಡ್ರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆ. ಓಕೆ, ಈಗ ಸಮಯ 5:05. ಸೊ ಇವಾಗ ಈ 1 ಲೀಟ್ರ್ ನೀರು ಕೂಡ ಕುಡಿದಿದ್ದಾಯಿತು. ಇನ್ನು 2 ಲೀಟ್ರ್ ನೀರು ಕುಡಿಬೇಕು. ಇವಾಗ ವರ್ಕೌಟ್ಗೆ ಹೋಗಬೇಕು. ಅದೊಂದು ದೊಡ್ಡ ವಿಷಯ. ಯಾಕೆಂದರೆ ಇವತ್ತು ಬೆಳಗ್ಗೆ ವರ್ಕೌಟ್ ಮಾಡಿಲ್ಲ, ಇವಾಗ ವರ್ಕೌಟ್ಗೆ ಹೋಗಬೇಕಾಗಿದೆ. ಸೊ ಟೈಮ್ ಬೇರೆ ಆಲ್ರೆಡಿ ಆಗಿಬಿಟ್ಟೈತೆ. ಬೇಗ ಹೋಗಿ 1.5 ಗಂಟೆ ವರ್ಕೌಟ್ನ ಮುಗಿಸ್ಕೊಂಡು ಬರಬೇಕು. ಓಕೆ, ಹೋಗೋಣ ಈಗ. ಇವತ್ತು ಬೆಳಗ್ಗೆ ವರ್ಕೌಟು ಮಾಡಿರಲಿಲ್ಲ, ಅದಕ್ಕಾಗಿಯೇ ಸಂಜೆ ವರ್ಕೌಟಿಗೆ ಹೋಗ್ತಿರೋದು. ಸೊ ನೋಡ್ತಿರ್ಬೋದು ಯಾವ ಥರ ಇದೆ ವ್ಯೂ ಅಂತಂದು. ಸೂರ್ಯಾಸ್ತ ಆಗ್ತಾ ಇದೆ. 5 ಗಂಟೆ ಟೈಮು. ಆಲ್ರೆಡಿ ಹೋಗ್ತಾ ಇದ್ದೀನಿ ತೋಟದ ಕಡೆಗೆ. ಸೊ ಫುಲ್ಲು ಟೈಮ್ ಆಗ್ಬಿಟ್ಟಿತ್ತು ಆಲ್ರೆಡಿ. ಇನ್ನೂ 1.5 ಗಂಟೆ ವರ್ಕೌಟ್ ಮಾಡಬೇಕಾಗಿತ್ತಲ್ಲ. ಆಲ್ರೆಡಿ ಬೆಳಗ್ಗೆನೇ ಸ್ವಲ್ಪ ವರ್ಕೌಟ್ ಮಾಡಿದ್ದೆ, ಅದಕ್ಕಾಗಿಯೇ ಈಗ ಸ್ವಲ್ಪ 1 ಗಂಟೆ ವರ್ಕೌಟ್ ಮಾಡಿದರೆ ಇವತ್ತಿನ ಟಾಸ್ಕ್ ಕಂಪ್ಲೀಟ್ ಆಗ್ತಿದೆ. ಸಮಯ ಸರಿಯಾಗಿ 5:25. ಇವಾಗ ತೋಟಕ್ಕೆ ಬಂದಿದ್ದೀನಿ ವರ್ಕೌಟ್ ಮಾಡೋದಕ್ಕೆ. ಸೊ ಫಸ್ಟು ನೀರು ಕುಡಿಬೇಕು, ಯಾಕೆಂದರೆ ಫುಲ್ ಬಾಯರ್ಸ್ಬಿಟ್ಟಿದೆ. ಮಧ್ಯಾಹ್ನ ಉಪ್ಪಿಟ್ಟು ತಿಂದು ಇವಾಗ ಫುಲ್ಲು ಬಾಯರ್ಸಿದೆ. ಇವಾಗ ನೀರು ಕುಡಿದು ವರ್ಕೌಟ್ನ ಶುರು ಮಾಡಬೇಕು. ಓಕೆ, ಕಾಲು ಭಾಗ ನೀರು ಕುಡಿದ್ದೀನಿ. ಇನ್ನು ಟೈಮ್ ಐತೆ. ಇನ್ನು ಇದ್ರಾಗೆ ಇನ್ನು 2 ಬಾಟ್ಲಿ, ಅಂದರೆ ಇದೊಂದು ಬಾಟ್ಲಿ, ಇನ್ನೊಂದು ಬಾಟ್ಲು ಕುಡಿದ್ರೆ 4 ಲೀಟ್ರ್ ಕಂಪ್ಲೀಟೆಡ್ ಆಗುತ್ತೆ. ಸೊ ಇವಾಗ ವರ್ಕೌಟ್ ಮಾಡೋದನ್ನ ಶುರು ಮಾಡಬೇಕು. ಓಕೆ, ಈ ಬೆಳಿಗ್ಗೆನೇ ಆಲ್ರೆಡಿ ಸ್ವಲ್ಪ ವರ್ಕೌಟ್ ಮಾಡಿದ್ದೆ. ಅಂದರೆ ಸ್ವಲ್ಪ ವಾಕಿಂಗು
ಸ್ವಲ್ಪ ಮೆಡಿಟೇಷನ್ ಮಾಡಿದ್ದೆ ಒಂದು 10 ನಿಮಿಷ. ಸೊ ಬೆಳಿಗ್ಗೆ ಸ್ವಲ್ಪ ಸ್ಟೋರೇಜು ಇರಲಿಲ್ಲದ್ರಿಂದ ನಾನು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿರಲಿಲ್ಲ. ಇವಾಗ ಶುರು ಮಾಡಬೇಕು ಎಲ್ಲ ಸೇರಿಸಿ. ಇವಾಗ 1 ಗಂಟೆ ವರ್ಕೌಟ್ ಮಾಡಿಬಿಟ್ರೆ ಇವತ್ತಿನ ವರ್ಕೌಟು ಇವತ್ತಿನ ಟಾಸ್ಕು ಕಂಪ್ಲೀಟ್ ಆಗುತ್ತೆ. ಸೊ ಏನಪ್ಪ ಅಂತಂದರೆ ಸ್ಟೋರೇಜಿಂದೇ ಪ್ರಾಬ್ಲಮ್ಮು. ನನಗಿವತ್ತು ಪ್ರಾಬ್ಲಮ್ ಆಗಿದ್ದೆ. ನಿನ್ನೆ ರಾತ್ರಿ ಎಷ್ಟು ನೀಟಾಗಿ ಎಡಿಟ್ ಮಾಡಿಟ್ಟಿದ್ದೆ ನಿನ್ನೆ ವೀಡಿಯೋನ, ಅಂದರೆ ಡೇ 8ನ ವೀಡಿಯೋನ. ಆದರೆ ದುರದೃಷ್ಟವಶಾತ್ ಡಿಲೀಟ್ ಆಗ್ಬಿಡ್ತು ವೀಡಿಯೋ. ಡಿಲೀಟ್ ಅಂದರೆ ಪ್ರಾಜೆಕ್ಟೇ ಹೋಗ್ಬಿಡ್ತು. ಸೊ ಎಡಿಟ್ ಮಾಡಿರೋದು ಒಂದು ಚೂರು ಇರಲಿಲ್ಲ, ಒಂದು ತುಣುಕು ಇರಲಿಲ್ಲ. ಅದಕ್ಕಾಗಿಯೇ ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಎಡಿಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ 7:30 ಆಯಿತು. ಮಾಡಿದ ಕೆಲಸನೇ ಆಗಲೆಲ್ಲ ಮಾಡೋಕ್ಕೆ ತುಂಬ ಬೇಜಾರಾಗುತ್ತೆ. ಆದರೂ ಏನೂ ಮಾಡೋಂಗಿಲ್ಲ. ವೀಡಿಯೋ ಏನಾದ್ರು ಹಾಕಲಿಲ್ಲ ಅಂದಿದ್ರೆ ಮತ್ತು ಈ 75 ಡೇಸ್ ಆರ್ಟ್ ಚಾಲೆಂಜ್ ಫೇಲ್ ಆಗ್ತಿದ್ದೆ. ಸೊ ಅದಕ್ಕಾಗಿಯೇ ಬೇಗ ವೀಡಿಯೋ ಮಾಡಿ ಹಾಕಿದೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವರ್ಕೌಟ್. Later. ಓಕೆ, ಸಮಯ 6:15. ಸೊ ಫಸ್ಟು ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಏಕೆಂದರೆ ನಮ್ಮ ಅಪ್ಪ ರೇಷನ್ ತಂದೈತೆ, ಹೋಗಿ ಮನೆಗೆ ತರಲಿಲ್ಲ ಅಂದರೆ ಅದಕ್ಕೆ ಇವಾಗ ಗಡ ಫಸ್ಟು ವರ್ಕೌಟ್ ಎಲ್ಲ ಮುಗೀತು. ಇವಾಗ ಸಂಜೆ ವೈಬ್ಸ್ ನೋಡಿರಿ ಹೆಂಗೈತೆ, ಫುಲ್ಲು ಮಸ್ತಾಗಿದೆ. ಮಾತ್ರ ವ್ಯೂ ನೋಡಿರಿ ಹೆಂಗೈತೆ, ವ್ಯೂ ತೋರಿಸ್ತೀನಿ. ಸೊ ಮೋಡ ಮುಚ್ಚಿದ ವಾತಾವರಣ. ಸೊ ಸಂಜೆ ವೈಬ್ಸೇ ಬೇರೆ ಗುರು. ಸೊ ಬೆಳಗಿನ ಜಾವ ಸಂಜೆ ಮಾತ್ರ ಮಸ್ತಾಗಿರುತ್ತೆ ವ್ಯೂ ಮಾತ್ರ. ಇಲ್ಲಿ ನೋಡ್ತಿರ್ಬೋದು ಎಲ್ಲ ಕೆಮ್ಮುಗಿಲು ಯಾವ ಥರ ಇದೆ ಅಂತಂದು. ಓಕೆ, ಇವಾಗ ಪಟ ಹೋಗ್ಬೇಕೀಗ. ಬೇಗ ಹೋಗಲಿಲ್ಲ ಅಂದರೆ ಮತ್ತೆ ಭಾಳ ಕಷ್ಟ ಆಗ್ಬಿಡುತ್ತೆ. ಆಲ್ರೆಡಿ ಫೋನ್ ಮೇಲೆ ಫೋನ್ ಬರ್ತಿತ್ತು, ರೇಷನ್ ತಂದು ಬಸ್ ಸ್ಟ್ಯಾಂಡಾಗ ಕಾಯ್ತಿದ್ದೀನಿ ಬಾರು ಎಷ್ಟೊತ್ತು ಮಾಡ್ತೀಯಾ ಅಂತಂದು. ಅದಕ್ಕಾಗಿ ನಾನು ತೋಟದಿಂದ ಮನೆಯ ಕಡೆಗೆ ಹೋಗ್ತಾ ಇದ್ದೆ. ಅಂದರೆ ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು, ಯಾಕೆಂದರೆ ರೇಷನ್ ಬೇರೆ ತಗೊಂಬಂದಿತ್ತು ನಮ್ಮಪ್ಪ. ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿದೆ, ಬಸ್ಸು ಆಲ್ರೆಡಿ ಬಂದು ನಿಂತಿತ್ತು. ಅವರು ನೀರು ಹಿಡ್ಕೊಂತಿದ್ರು ಡ್ರೈವರ್ಗಳು ಬಸ್ಸಲ್ಲಿ. ನೋಡ್ತಿರ್ಬೋದು ಇಲ್ಲಿ ಫಿಲ್ಟರ್ ನೀರು ಹಿಡ್ಕೊಂತಿದ್ರು. ಬಸ್ಸು ನಿಂತಿತ್ತು. ನಮ್ಮ ಅಪ್ಪಾಜಿ ಆಲ್ರೆಡಿ ಬಂದು ಕಾದು ಫೋನ್ ಹೊಡೆದಿತ್ತು. ಇದು ನಮ್ಮೂರಿನ SLNS ಬಸ್ಸು. ಸಂಜೆ 6:15 ಬರುತ್ತೆ. ಸೊ ಅಕ್ಕಿ ಪಾಕೆಟು ಸ್ವಲ್ಪ ಅಷ್ಟೇ ಇರೋದು. ರೇಷನ್ ಏನು ಭಾರಿ ದೊಡ್ಡ ಏನು ಜಾಸ್ತಿ ಇಲ್ಲ ಗುರು. ಸಮಯ 8:15. ಇವಾಗ 1 ಲೀಟ್ರ್ ನೀರನ್ನ ಕುಡ್ದಿದ್ದಾಯಿತು. ಇನ್ನೊಂದು ಸ್ವಲ್ಪ ಇದ್ದಾವೆ. ಇಷ್ಟು ಕುಡಿದ್ಬಿಟ್ರೆ 3 ಲೀಟ್ರ್ ನೀರು ಕುಡ್ದಂಗೆ ಆಯಿತು. ಇನ್ನೊಂದು ಲೀಟ್ರ್ ಇನ್ನೇನು ಮಲ್ಕಣೋ ಅಷ್ಟೊತ್ತಿಗೆ 1 ಲೀಟ್ರ್ ಕುಡಿದ್ರೆ ಆಗುತ್ತೆ. 4 ಲೀಟ್ರ್ ಟಾಸ್ಕು ಕಂಪ್ಲೀಟ್ ಆಗುತ್ತೆ. 1 hour later. ಸಮಯ 9:15. ಇವಾಗ ಫಸ್ಟು ನೀರು ಕುಡಿಬೇಕು. ಇವತ್ತಿನ ಟಾಸ್ಕ್ಗಳಲ್ಲಿ ಇದೊಂದು ಉಳ್ಕೊಂಡೈತೆ. ಇದೊಂದನ್ನ ಕುಡಿದ್ಬಿಟ್ರೆ, ನೀರು ಕುಡಿದ್ರೆ ಇವತ್ತಿನ ಎಲ್ಲ ಟಾಸ್ಕು ಕೂಡ ಕಂಪ್ಲೀಟ್ ಆಗ್ಬಿಡ್ತವೆ. ಓಕೆ, ಫೈನಲಿ 4 ಲೀಟ್ರ್ ನೀರನ್ನ ಕುಡ್ದಂಗೆ ಆಯಿತು. A few moments later. ಸಮಯ 9:30. ಇವಾಗ 10 ಪೇಜ್ ಓದುವಂಥದ್ದು ಮುಗೀತು. ಸೊ ಸೇಮ್ ನಿನ್ನೆ ಏನಿತ್ತೋ, ಉಳ್ಳವರ ಮಕ್ಕಳು ಇಂಗ್ಲೀಷ್ ಮಾಧ್ಯಮ, ಉಳಿದವರ ಮಕ್ಕಳು ಕ್ವಶನ್ ಮಾರ್ಕು. ಸೊ ಅದರದ್ದು ಕಂಟಿನ್ಯೂಷನ್ ಪಾರ್ಟ್ ಅಂತ ಹೇಳ್ಬೋದು ಇವತ್ತು. ಸೊ ಏನಪ್ಪ ಅಂತಂದರೆ ಇವ್ರು ಹೇಳೋದು ಇಷ್ಟೇ. ಸೊ ಇವ್ರದ್ದು ಎಷ್ಟು ಓದ್ತಾ ಇದ್ದೀನಿ ನಿನ್ನೆಯಿಂದ. ಅವ್ರದ್ದು ಥೀಮ್ ಇರೋದು ಒಂದೇ, ಕನ್ನಡ ಮಾಧ್ಯಮ ಶಾಲೆಗಳು ಅಂದರೆ ಸರ್ಕಾರಿ ಶಾಲೆಗಳಿಗೆ ಬಡವರ ಮಕ್ಕಳು, ದಲಿತರು, ಅಲ್ಪಸಂಖ್ಯಾತರ ಮಕ್ಕಳು ಮಾತ್ರ ಹೋಗ್ತಿದ್ದಾರೆ. ಅದೇ ಪ್ರೈವೇಟೈಸ್ಡ್ ಸ್ಕೂಲ್ಗಳಿಗೆ, ಸೊ ಹೈಟೆಕ್ ಸ್ಕೂಲ್ಗಳಿಗೆ, ಅಂಥ ಸ್ಕೂಲ್ಗಳಿಗೆ ಸೊ ದುಡ್ಡಿದ್ದಂಥವ್ರು ಮಾತ್ರ ಹೋಗ್ತಿದ್ದಾರೆ ಅನ್ನೋದ್ರು ಮಾತ್ರ ಇವರ ಒಂದು ಥೀಮ್ ಇರುವಂಥದ್ದು. ಸೊ ಇವರ ಥೀಮ್ ಮೇಲೆ ತುಂಬ ಏನು ಡೀಟೇಲಾಗಿ ಬರ್ಕೊಂತ ಹೋಗಿದ್ದಾರೆ. ಸೊ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಅದನ್ನೆಲ್ಲ ಹೇಳೋಕ್ಕೆ ಹೋಗಲ್ಲ ಇವತ್ತು. ಸೊ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತು ಸ್ವಲ್ಪ ಟೈಮ್ ಆಗಿಬಿಟ್ಟೈತೆ, ಆಲ್ರೆಡಿ 9:30. ಈಗ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಟೈಮ್ ಬೇರೆ ಇಲ್ಲ. ಅದಕ್ಕಾಗಿಯೇ ಸೊ 10 ಪೇಜ್ ಅಂತೂ 10 ಜಾಸ್ತಿ ಪೇಜೇ ಓದಿದ್ದೀನಿ. ಸೊ ಇವಾಗ ಟೈಮ್ ಇಲ್ಲ, ಅದಕ್ಕಾಗಿಯೇ. ಸೊ ಗೆಳೆಯರೇ, ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿರಿ. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರಿಗೆ. ಹಂಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಹೇಳೋಕ್ಕಿಂತ ಮುಂಚೆ ಇದು 75 ಡೇಸ್ ಹಾರ್ಡ್ ಚಾಲೆಂಜಿನ ದಿನ 9. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.